ನಮಸ್ಕಾರ ವೀಕ್ಷಕರೇ. ತಂದೆ ಅಥವಾ ಮನೆಯ ಹಿರಿಯರು, ನಿಮ್ಮ ಅಣ್ಣ ಇರ್ಬೋದು ಅಥವಾ ನಿಮ್ಮ ತಾಯಿನೇ ಇರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್‌ನ, ನಿಮ್ಮ ಲೀಗಲ್ ಹೇರ್ಸ್‌ಗಳನ್ನ ಕೇಳ್ದಲೇನೆ ಆಸ್ತಿ ಮಾರಾಟ ಮಾಡಿಬಿಟ್ರೆ ಏನು ಮಾಡೋದು? ಇದು ಹಲವಾರು ಮನೆಗಳಲ್ಲಿ ಕಂಡುಬರುವಂಥದ್ದು. ಎಸ್ಪೆಷಲಿ ಈ ಹಳ್ಳಿಗಳ ಸೈಡಲ್ಲಿ ತುಂಬ ನೋಡ್ತೀನಿ ನಾನು ಇದನ್ನ. ಕೆಲವೊಮ್ಮೆ ತಂದೆನೇ ತಮ್ಮ ಸ್ವಂತ ನಿರ್ಧಾರದಿಂದ ಆಸ್ತಿನ ಮಾರ್ಬಿಡ್ತಾರೆ. ಇದು ಕಾನೂನಿನ ಪ್ರಕಾರ ಸರಿನಾ? ಆಸ್ತಿ ಅಂದ್ರೆ ಅವ್ರು ಅರ್ನ್ ಮಾಡಿರೋದಲ್ಲ, ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಅಲ್ಲ ಅಥವಾ ಸೆಲ್ಫ್ ಅರ್ನ್ಡ್ ಪ್ರಾಪರ್ಟಿ ಅಲ್ಲ. ಈ ಪಿತ್ರಾರ್ಜಿತವಾಗಿ ಬಂದಿರುವಂಥ ಆಸ್ತಿಯನ್ನ ಮಾರಾಟ ಮಾಡ್ಬಿಡ್ತಾರೆ. ಇದು ಕಾನೂನಿನ ಪ್ರಕಾರ ಸರಿನಾ? ಅಕ್ರಮವಾಗಿ ಆಸ್ತಿ ಮಾರಾಟ ಆದಾಗ ಈ ರೀತಿ ಹೇಳ್ದಲೇನೆ ಕೇಳ್ದಲೇನೆ ಮಾರಾಟ ಮಾಡಿದ್ರೆ ಮಕ್ಳು ಏನ್ ಮಾಡ್ಬೇಕು? ಹೌದು. ಇವತ್ತಿನ ವಿಡಿಯೋದಲ್ಲಿ ಇದಕ್ಕೆ ಬೇಕಾಗಿರುವಂಥ ಸಾಲಿಡ್ ಲೀಗಲ್ ಇನ್ಫಾರ್ಮೇಷನ್ ನಾನು ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೆ ಕೊನೆ ತನಕ ನೋಡಿ. ನೋಡಿ, ಇಂಡಿಯನ್ ಸಕ್ಸೆಷನ್ ಆಕ್ಟ್ ಪ್ರಕಾರ ಪಾರಂಪರಿಕ ಆಸ್ತಿ, ಎನ್ಸಿಸ್ಟರ್ ಪ್ರಾಪರ್ಟಿ ಏನಿದೆಯಲ್ಲ, ಪಿತ್ರಾರ್ಜಿತ ಆಸ್ತಿ ಏನಿದೆಯಲ್ಲ, ಅಂದ್ರೆ ತಾತ ಮುತ್ತಾತನಿಂದ ಬಂದಿರತಕ್ಕಂಥ ಆಸ್ತಿ, ಆ ಆಸ್ತಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬರಿಗೂ ಆ ಆಸ್ತಿನಲ್ಲಿ ತಾತ, ಮುತ್ತಾತ ಮತ್ತು ತಂದೆಯಿಂದ ಹುಟ್ಟಿದಂಥ ಪ್ರತಿಯೊಬ್ಬರಿಗೂ ಸಹ ಹುಟ್ಟಿನಿಂದನೇ ಸಮಾನವಾಗಿರುವಂಥ ಹಕ್ಕಿರುತ್ತೆ. ಹಾಗಾಗಿ ನಿಮ್ಮ ತಂದೆ ಅಥವಾ ನಿಮ್ಮ ಮನೇಲಿರುವಂಥ ಹಿರಿಯವರು, ಕರ್ತ, ಈ ಎಲ್ಲರೂ ಒಪ್ಪಿಗೆ ಪಡೆದಲನೆ ಆಸ್ತಿ ಮಾರಾಟ ಮಾಡಿದ್ರೆ ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಕೇವಲ ಒಬ್ಬ ವ್ಯಕ್ತಿಯ ಆಸ್ತಿ ಅಲ್ಲ, ಇದು ಇಡೀ ಕುಟುಂಬದ ಆಸ್ತಿ. ನಿಮ್ಮೆಲ್ರಿಗೂ, ಎಲ್ಲ ಅಣ್ಣ ತಮ್ಮಂದ್ರಿಗೂ, ಅಕ್ಕ ತಂಗರಿಗೂ ಸಹ ಕೋಪರ್ಸನರಿ ರೈಟ್ಸ್ ಇರುತ್ತೆ. ಹಾಗಾಗಿ ಇದನ್ನ ಒಬ್ಬ ವ್ಯಕ್ತಿ ಈ ರೀತಿ ಮಾರಾಟ ಮಾಡ್ಲಿಕ್ಕೆ ಬರೋದಿಲ್ಲ. ಇದಕ್ಕೆ, ಈ ಕಾನ್ಸೆಪ್ಟ್ಗೆ ಸ್ವಲ್ಪ ಎಕ್ಸೆಪ್ಷನ್ಗಳಿದಾವೆ. ಅಂದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಹಿರಿಯವರು ಈ ರೀತಿ ಪ್ರಾಪರ್ಟಿನ ತಮ್ಮ ಸ್ವಂತ ನಿರ್ಧಾರದಿಂದ ಮಾರಾಟ ಮಾಡಬಹುದು ಅಂತ ಹೇಳಿ ಕೋರ್ಟು ಅನೇಕ ಕೇಸ್ಗಳಲ್ಲಿ ಹೇಳಿದೆ. ಅದು ಯಾವ ಒಂದು ಸಂದರ್ಭದಲ್ಲಿ ಈ ರೀತಿ ಮಾರಾಟ ಮಾಡ್ಬೋದು ಅಂತ ನೋಡೋದಾದ್ರೆ, ದೇರ್ ಶುಡ್ ಬಿ ಅ ಲೀಗಲ್ ನೆಸೆಸಿಟಿ. ಕಾನೂನಿನ ಅವಶ್ಯಕತೆ ಇರುತ್ತೆ. ಕಾನೂನಿನ ಪ್ರಕಾರ ಅಕ್ಸೆಪ್ಟ್ ಮಾಡ್ಕೊಳ್ತಕ್ಕಂತಹ ಅವಶ್ಯಕತೆ, ಅನಿವಾರ್ಯತೆ ಆ ವ್ಯಕ್ತಿಗೆ ಇರಬೇಕು. ಆಗ ಮಾತ್ರ ಅವನು ಪ್ರಾಪರ್ಟಿಯನ್ನ, ಅಂದ್ರೆ ಎನ್ಸಿಸ್ಟರ್ ಪ್ರಾಪರ್ಟಿಯನ್ನ ಮಾರಾಟ ಮಾಡ್ಬೋದು. ಅದು ಬೇರೆ ಫ್ಯಾಮಿಲಿ ಮೆಂಬರ್ಗಳ ಒಪ್ಪಿಗೆ ಇಲ್ದಲೇನೆ. ಯಾವಂತ ಇಂಪಾರ್ಟೆಂಟ್ ಸಂದರ್ಭಗಳು ಅಂತ ಹೇಳಿದ್ರೆ, ಕುಟುಂಬದಲ್ಲಿ ಯಾರಾದರೂ ಅನಾರೋಗ್ಯದಿಂದ ಇದ್ರೆ, ತುಂಬ ಹಣದ ಅವಶ್ಯಕತೆ ಇತ್ತು, ನಿಮ್ಮ ಹತ್ರ ಕ್ಯಾಶ್ ಅಮೌಂಟ್ ಇರೋದಿಲ್ಲ, ದುಡಿಯೋರಿರಲ್ಲ, ಅಥವಾ ಆ ಒಂದು ಆಸ್ಪತ್ರೆ ಖರ್ಚುಗಳನ್ನ ನೋಡ್ಕೊಳ್ಳಿಕ್ಕೆ ನಿಮಗೆ ಸಾಧ್ಯ ಆಗಿರಲ್ಲ. ಆ ಒಂದು ಸಂದರ್ಭದಲ್ಲಿ, ಅಂದ್ರೆ ತಂದೆಗೆ ಸಾಧ್ಯ ಆಗಿಲ್ಲದೆ ಇದ್ದಾಗ, ಒಬ್ಬ ಕರ್ತ, ಏನು ಫ್ಯಾಮಿಲಿಗೆ ಒಬ್ಬ ಹಿರಿಯವರು ಅಂತ ಹೇಳಿ ಮಾಡ್ಕೊಂಡು, ನಾವು ಕರ್ತ ಅಂತ ಹೇಳಿ ಮಾಡ್ಕೊಂಡು ಏನಿರ್ತೀವಲ್ಲ, ಅವರಿಗೆ ಆ ಜವಾಬ್ದಾರಿಗಳನ್ನ ಫುಲ್ಫಿಲ್ ಮಾಡಕ್ ಆಗದೆ ಇದ್ದಾಗ ಅವರು ಯಾರದೇ ಒಪ್ಪಿಗೆ ಇಲ್ದಲೇ ಪ್ರಾಪರ್ಟಿಯನ್ನ ಮಾರಾಟ ಮಾಡ್ಬೋದು. ಮತ್ತೆ ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ, ಕುಟುಂಬದ ಸಾಲ ತೀರಿಸ್ಲಿಕ್ಕೆ, ಕುಟುಂಬಕ್ಕೋಸ್ಕರ ಏನೋ ಸಾಲ ಮಾಡಿಬಿಟ್ಟಿರ್ತಾರೆ, ಅದೊಂದು ಅವಶ್ಯಕತೆ ಮತ್ತು ಅನಿವಾರ್ಯತೆಗೆ. ಆ ಸಾಲವನ್ನ ತೀರಿಸೋ ಉದ್ದೇಶದಿಂದ ಬೇರೆ ಫ್ಯಾಮಿಲಿ ಮೆಂಬರ್ಗಳ ಅನುಮತಿ ಇಲ್ದಲೇ ಪ್ರಾಪರ್ಟಿ ಮಾರಾಟ ಮಾಡ್ಬೋದು. ಅಂದ್ರೆ ಇಡೀ ಕುಟುಂಬದ ಒಳಿತಿಗಾಗಿ ಮತ್ತು ಉಳಿವಿಗಾಗಿ ಪಿತ್ರಾರ್ಜಿತ ಆಸ್ತಿಯನ್ನ ಒಬ್ಬ ಕರ್ತ ಮಾರಾಟ ಮಾಡ್ಬೋದು. ಆದ್ರೆ ಇದು ಸ್ವಾರ್ಥಕ್ಕೋಸ್ಕರ ಆಗಿರಬಾರ್ದು. ಆ ಒಂದು ತಂದೆ ಸ್ಥಾನದಲ್ಲಿ ನಿಂತಿದ್ದವನು ತನ್ನ ಸ್ವಾರ್ಥಕ್ಕೋಸ್ಕರ ಪ್ರಾಪರ್ಟಿ ಮಾರ್ದ ಅಂತ ಹೇಳಿದ್ರೆ ಅದು ಸಿಂಧು ಆಗೋದಿಲ್ಲ. ಇವಾಗ ನೋಡಿ, ಮಾರಾಟ ಮಾಡ್ಬಿಟ್ಟಿದ್ದಾರೆ ನಿಮ್ಮ ತಂದೆ ಅಥವಾ ನಿಮ್ಮ ಫ್ಯಾಮಿಲಿನಲ್ಲಿ ಇರೋಬ್ಬ ಅಣ್ಣನೋ ಅಥವಾ ತಂದೆನೋ ಮಾರಾಟ ಮಾಡ್ಬಿಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಆ ಒಂದು ಸಂದರ್ಭದಲ್ಲಿ, ಅಂದ್ರೆ ಅವರು ಈ ಒಂದು 3 ಕಾರಣಗಳಿಲ್ದಲೇನೆ ಮಾರಾಟ ಮಾಡಿಬಿಟ್ರು, ಯಾವುದೋ ಅವರು ಪರ್ಸನಲ್ ಖರ್ಚಿಗೋಸ್ಕರ ಮಾರಾಟ ಮಾಡಿದ್ರೆ, ನೀವೇನ್ ಮಾಡಬೇಕು? ನೀವು ಒಬ್ಬ ಅಡ್ವೊಕೇಟ್ನ ಭೇಟಿ ಮಾಡಿ ಕೇಸ್ ಹಾಕ್ಬೋದು. ನಿಮಗೆ ಹಕ್ಕಿದೆ, ನಿಮಗೆ ಆ ಪ್ರಾಪರ್ಟಿ ಮೇಲೆ ಹಕ್ಕಿರುತ್ತೆ. ಒಂದು ಲೀಗಲ್ ನೆಸೆಸಿಟಿ ಇಲ್ದಲೇನೆ ನಿಮ್ಮ ತಂದೆ ಅದನ್ನ ಸೇಲ್ ಮಾಡಿರ್ತಾರೆ. ಆಗ ನೀವು ಕೇಸ್ ಹಾಕ್ಬೋದು. ನಿಮ್ಮ ಒಂದು ಹಕ್ಕಿನ ಪ್ರಾಪರ್ಟಿಯನ್ನ ವಾಪಸ್ ತಗೋಬಹುದು ನೀವು. ನೋಡಿ, ಖರೀದಿ ಮಾಡಬೇಕಾದ್ರೆ ಅದಕ್ಕೋಸ್ಕರನೇ ಹೇಳೋದು, ನಿಮ್ಮ ಪ್ರಾಪರ್ಟಿಯನ್ನ ಸರಿಯಾಗಿ ನೋಡ್ಕೋಬೇಕು. ಎಲ್ಲಾರ ಸಿಗ್ನೇಚರ್ ಇದೆಯಾ ಇಲ್ವಾ ಅಂತ ನೋಡ್ಕೊಂಡು ಪ್ರಾಪರ್ಟಿನ ಖರೀದಿ ಮಾಡಬೇಕು. ಇದು ನಿಮ್ಮ ಜವಾಬ್ದಾರಿಯೂ ಸಹ. ಕಾನೂನು ಏನು ಹೇಳುತ್ತೆ ಅಂತ ಹೇಳಿದ್ರೆ, ನೀವು ಖರೀದಿ ಮಾಡಬೇಕಾದ್ರೆ ಎಲ್ಲಾ ಪ್ರಾಪರ್ಟಿ ಡಾಕ್ಯುಮೆಂಟ್ಗಳನ್ನ ವೆರಿಫೈ ಮಾಡಿಕೊಂಡು, ಅದಕ್ಕೆ ಮಾರಾಟ ಮಾಡೋನ್ಗೆ ಸಂಪೂರ್ಣವಾಗಿರುವಂಥ ಹಕ್ಕು ಇದೆಯೋ ಇಲ್ವೋ ಅನ್ನೋದನ್ನ ನೋಡ್ಕೊಂಡು ಖರೀದಿ ಮಾಡಬೇಕು. ಈ ರೀತಿ ಕುಟುಂಬದ ಬೇರೆ ಮೆಂಬರ್ಗಳ ಸಿಗ್ನೇಚರ್ ಇಲ್ದಲೇ, ಒಪ್ಪಿಗೆ ಇಲ್ದಲೇ ಪ್ರಾಪರ್ಟಿ ಮಾರ್ಬಿಟ್ಟಿದ್ದಾನೆ ಅಂತ ಹೇಳಿದ್ರೆ, ತನ್ನ ಸ್ವಂತಕ್ಕೋಸ್ಕರ ಖರೀದಿ ಮಾಡೋದು ಅಷ್ಟೇ ತಪ್ಪಿರುತ್ತೆ. ಅದನ್ನೆಲ್ಲ ನೋಡ್ಕೊಂಡೇ ಪ್ರಾಪರ್ಟಿ ತಗೋಬೇಕಾಗಿತ್ತು ಅವನು. ಹಾಗಾಗಿ ಈ ಒಂದು ಲೀಗಲ್ ನೆಸೆಸಿಟಿ ಇಲ್ದಾಗ ಆ ಒಂದು ಸೇಲ್ ಆರ್ ದ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಸಿಂಧು ಆಗೋದಿಲ್ಲ. ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಆ ರೀತಿ ನಿಮ್ಮ ಫ್ಯಾಮಿಲಿನಲ್ಲಿ ಏನೋ ಆಗಿತ್ತು ಅಂತ ಹೇಳಿದ್ರೆ, ಸೇಲ್ ಮಾಡಿಬಿಟ್ಟಿದ್ದಾರೆ ನಿಮ್ಮ ತಂದೆ ಅಥವಾ ನಿಮ್ಮ ಅಣ್ಣಂದ್ರು ಅಂತ ಹೇಳಿದ್ರೆ, ನೀವು ಕೇಸ್ ಹಾಕೋಬಹುದು. ಅದಕ್ಕೆ ಸರಿಯಾಗಿರುವಂಥ ದಾಖಲೆಗಳನ್ನೆಲ್ಲ ಒದಗಿಸಿ ಮತ್ತೆ ಎಲ್ಲ
ಆಸ್ತಿಯ ಪೂರ್ಣ ವಿವರನ ನೀವು ನಿಮ್ಮ ಅಡ್ವೊಕೇಟಿಗೆ ಎಕ್ಸ್‌ಪ್ಲೇನ್ ಮಾಡಿದ್ರೆ ಡೆಫಿನೆಟ್ಲಿ ಹಿ ಕ್ಯಾನ್ ಹೆಲ್ಪ್ ಯು ಔಟ್ ಟು ವಿನ್ ದ ಕೇಸ್. ಇಷ್ಟು ಹೇಳಿ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.